ನಾನಿವತ್ತು ನಮ್ಮ ಊರಿನ ವ್ಲಾಗ್ನ ಹಾಕ್ತಾ ಇದ್ದೀನಿ. ನಮ್ಮೂರಿಗೆ ಅಂದರೆ ಮಾಮೂಲಿ ರಜಕ್ಕೆ ಅಂತ ಹೇಳಿ ಬೇಸಿಗೆ ರಜಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ನಾವು ಪೂಜೆನ ಮಾಡ್ತಾ ಇದ್ರು. ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು. ಯಾವ ಪೂಜೆ ಏನು ಅಂತ ಹೇಳಿ ನೀವು ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಪೂಜೆ ಅಂತ ಹೇಳಿ. ನೋಡಿ, ಇವಾಗ ಫಸ್ಟ್ ಮೊದಲನೇ ಪೂಜೆ ಏನಪ್ಪಾ ಇದು ಅಂದ್ರೆ ಇನ್ನೂ ಪೂಜೆಗೆ ಮಾಡ್ತಾ ಇರೋದು. ಫಸ್ಟ್ ಹೇಳಿದ್ನಲ್ವಾ, ನಮ್ಮ ಊರಿಂದು ವ್ಲಾಗ್ ಇದು. ನಮ್ಮ ಮನೆಗೆ ಹೋಗಿದ್ದೆ ರಜಕ್ಕೆ ಅಂತ. ಅಲ್ಲಿ ಹುಲ್ಲೂರಮ್ಮಂಗೆ ಮತ್ತೆ ನಾಡ್ಮರಮ್ಮ ಅಂದರೆ ಬೇವಿನ ಮರದಮ್ಮ ಮತ್ತು ಮನೆ ದೇವ್ರದ್ದು ಆರತಿ. ಮನೆ ದೇವ್ರಿಗೆ ಅಂದರೆ ಮಾಮೂಲಿ ಹುಲ್ಲೂರಮ್ಮಂಗೆ ಆರತಿ ಮಾಡೋವಾಗ ಮನೆ ದೇವ್ರದ್ದು ಆರತಿನೂ ಕೂಡ ಮಾಡ್ತಾರೆ. ಹಂಗಾಗಿ 3 ಆರತಿಗೆ ರೆಡಿ ಮಾಡ್ಕೋತಾವ್ರೆ ನಮ್ಮತ್ತಿಗೆ. ನೋಡಿ, ನಮ್ಮ ಪಾಪು ನೋಡಿ ಹೀಗೆ ಕೂತ್ಕೊಂಡೈತೆ. ಸುಮ್ಮನೆ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇದ್ದೀರಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಆರತಿಗೆ ರಜದಲ್ಲಿ ನಾವು ಊರಿಗೆ ಹೋಗ್ತೀವಲ್ವಾ, ಆವಾಗ ಆರತಿನ ಮಾಡ್ತಾರೆ. ಆವಾಗ ಹುಲ್ಲೂರಮ್ಮಂದು ಆರತಿನ ಅಲ್ಲಿವರೆಗೂ ಏನು ಮಾಡಿರಲ್ಲ, ಫಿಕ್ಸು. ಅಂದರೆ ಮಾಮೂಲಿ ಬೇಸಿಗೆ ರಜದಲ್ಲಿ ನಾವು ಹೋದಾಗನೇ ಮಾಡೋದು ಆರತಿನ. ಆರತಿ ಒಂದಲ್ಲ, ನಮ್ಮ ಮನೆಯಲ್ಲಿ ಬೇವಿನ ಮರದ್ದು ಮಾಡ್ತಾರೆ. ಮತ್ತು ಸೂರ್ಯ ಅಂತಲೂ ಕೂಡ ಅದನ್ನು ಮಾಡ್ತಾರೆ. ಅದನ್ನೇನು ಇವತ್ತು ಮಾಡಲಿಲ್ಲ, ಲೇಟ್ ಆಯಿತು ಅಂತ ಹೇಳಿ. ನೋಡಿ, ನಮ್ಮ ಅತ್ತೆನೂ ಕೂಡ ಕೂತ್ಕೊಂಡಿದ್ದಾರೆ. ನಾನು ನಮ್ಮ ಅತ್ತೆ ಇಬ್ಬರೂ ಹೋಗಿದ್ವಿ ನಮ್ಮ ಮನೆಗೆ. ನೋಡ್ತಾ ಇದ್ದೀರಲ್ಲ, ಪೂಜೆಗೆಲ್ಲ ರೆಡಿ ಆಯಿತು. ಆರತಿ ಇಟ್ಟು ಮತ್ತೆ ಮನೆ ದೇವ್ರದ್ದು ಆರತಿ ಕಳಸ, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಆರತಿನ ರೆಡಿ ಮಾಡೋದು. ನೋಡ್ತಾ ಇದ್ದೀರಲ್ಲ. ಇನ್ನೊಂದು ಕಡೆ ಹೇಳಿದ್ನಲ್ಲ ಬೇವಿನ ಮರದಮ್ಮಂಗೆ ನಾಡ್ಮರಮ್ಮ ಅಂತ ಹೇಳಿ, ಅದಕ್ಕೆ ಎಲ್ಲ ಮೊಸರನ್ನ ಮತ್ತೆ ಎಲ್ಲ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲೂ ಹೋಗಿದ ತಕ್ಷಣ ಅಲ್ಲೂ ಮಾಡೋದಿಕ್ಕೆ ಅಂತ ಹೇಳಿ ಹೊಲದಲ್ಲಿ ಮಾಡೋದದು. ನೋಡಿ, ನಮ್ಮ ಅತ್ತಿಗೆನೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ. ಹೀಗೆ ನಮ್ಮ ಅತ್ತೆನೂ ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ. ಎಷ್ಟು ಅಂದರೆ ಈ ಹುಡುಗರೆಲ್ಲ ರೂಮಲ್ಲಿ ಕೂತ್ಕೊಂಡವ್ರೆ, ಎಲ್ಲ ಈಚೆ ಯಾರೂ ಇಲ್ಲ. ಹಾಗಾಗಿ ಸ್ವಲ್ಪ ಗಲಾಟಿನೇ ಇಲ್ಲ ಅವ್ರದ್ದು. ನೋಡ್ತಾ ಇದ್ದೀರಲ್ಲ. ನೋಡಿ, ಈಗೆಲ್ಲ ಪೂಜೆ ರೆಡಿ ಮಾಡುವಾಗ ಲಾಸ್ಟ್ಗೆ ಎದ್ದು ಅವ್ರು ಇವಾಗ ಈಚೆಗೆ ಬರೋದು. ರೂಮಿಂದ ಎಲ್ಲ ಎದ್ದು ಈಚೆಗೆ ಬರ್ತಾರೆ. ನೋಡಿ, ನಮ್ಮ ಅಣ್ಣನ ಮಗ ಕೋಳಿ ಹಿಡ್ಕೊಂಡಿದ್ದಾನೆ. ಅವನೇ ಹಿಡ್ಕೊಂಡಿರೋದು. ಕೋಳಿ ಕೊಯ್ಯೋದು ನಮ್ಮಪ್ಪ. ಹಂಗಾಗಿ ನಮ್ಮಪ್ಪ ಅಲ್ಲೇ ಕೂತ್ಕೊಂಡಿದ್ದಾರಲ್ಲ, ಅವರೇ ನಮ್ಮಪ್ಪ. ಇವನು ನೋಡಿ ನನ್ನ ಮಗ. ನೋಡಿ, ಇವ್ರೀಗ ರೂಮಿಂದ ಎದ್ದು ಈಚೆಗೆ ಬರ್ತಾವಳೆ. ಹಾಯ್ ಅನ್ಕೊಂಡು ಈಗ ಬರ್ತಾವಳೆ ಈಚೆಗೆ. ಇವನು ಏನೇ ನಮ್ಮ ಅಣ್ಣನ ಮಗ ಚಿಕ್ಕವನು, ಅವನು ಕೂಡ ಈಗ ಎದ್ದು ಬರ್ತಾವನೆ. ನೋಡ್ತಾ, ಇವನು ರೂಮಲ್ಲೆಲ್ಲ ಆಟ ಆಡ್ಕೊಂಡು ಕೂತಿದ್ರು. ಎದ್ದು ಇವಾಗ ಈಚೆಗೆ ಬಂದಿದ್ದವರು. ನೋಡಿ, ಇವಾಗೆಲ್ಲ ಇಲ್ಲಿ ಪೂಜೆ ಎಲ್ಲ ಬೇಗ ಆದಷ್ಟು ನಾವೆಲ್ಲ ಇಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ ಅಲ್ಲಿ ಹೊಲದಲ್ಲಿ ಹೋಗ್ಬೇಕಲ್ಲ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಗ ಇಲ್ಲಿ ಪೂಜೆ ಮಾಡಿಬಿಡ್ತೀವಿ. ಯಾವಾಗ್ಲೂ ಫಸ್ಟ್ ಹುಲ್ಲೂರಮ್ಮಂಗೆ ಇಲ್ಲೇ ಮನೆಯಲ್ಲೇ ಪೂಜೆ ಮಾಡೋದು. ಅಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಅಂದರೆ ರಜದಲ್ಲಿ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ಬಿಟ್ಟು ರಜದಲ್ಲಿ ಮಾಡೋದು ನಮ್ಮ ಮನೆಯಲ್ಲೂ. ಇವಾಗ ನಮ್ಮ ಅತ್ತಿಗೆನೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ. ಹೀಗೇನೆ ಅಂದರೆ ಸಿಂಪಲ್ ಆಗೇ ಮಾಡ್ತಾ ಇರೋದು. ಏನಂತ ಏನು ಗ್ರ್ಯಾಂಡ್ ಆ ಥರ ಎಲ್ಲ ಏನಿಲ್ಲ, ತುಂಬ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಪೂಜೆ ಸಾಮಾನು ರೆಡಿ ಇಟ್ಟಿದ್ದೀವಿ. ಆಮೇಲೆ ಅಲ್ಲಿ ಹೊಲದಲ್ಲಿ ಹೋಗಿ ಅಲ್ಲಿ ಮಾಡೋದು. ಯಾವ ರೀತಿ ಮಾಡ್ತೀವಿ ನಾವು ಅಂತ ಹೇಳಿ ನೀವು ಕೂಡ ಒಂದ್ಸಲ ವಿಡಿಯೋನ ನೋಡಿ. ನಾವೆಲ್ಲ ಇಲ್ಲೇ ನಿಂತ್ಕೊಂಡಿದ್ದೀವಿ. ಅವರೆಲ್ಲ ಮಾಡ್ತಾ ಇದ್ದಾರಲ್ಲ ಪೂಜೆ, ಅವ್ರದ್ದೆಲ್ಲ ಆಗೋಗ್ಲಿ ಆಮೇಲೆ ನಾವು ಕೂಡ ಮಾಡೋಣ ಅಂತ ಹೇಳಿ ಕಾಯ್ತಾ ಇದ್ವಿ. ಎಲ್ಲರೂ ಕೂಡ ಮುಗಿಸ್ಕೊಳ್ತೀವಿ. ಬೇಗ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಕೂಡ ಅಲ್ಲಿ ಇದಕ್ಕೆ ಹೋಗ್ತೀವಿ. ಹೊಲದಲ್ಲಿ ಹೋಗಿ ಅಲ್ಲೂ ಮಾಡಬೇಕು ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಈ ಥರ ಮಾಡೋದು. ನಾವು ಹುಲ್ಲೂರಮ್ಮಂದು ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಎಲ್ಲದೂ ಆರತಿಗಳು ಆಯಾ ಜಾತ್ರೆಗಳಲ್ಲಿ ಎಲ್ಲದನ್ನು ಮುಗಿಸ್ಕೊಂಡ್ಬಿಡ್ತಾರೆ. ಎತ್ತೇನಹಳ್ಳಿ ಅಮ್ಮನ ಜಾತ್ರೆ ಅದು ನಡೆಯುವಾಗ ಅದನ್ನು ಮುಗಿಸ್ಕೊತಾರೆ. ಹುಲ್ಲೂರಮ್ಮಂದೊಂದು ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಅಷ್ಟೇ. ಹುಲ್ಲೂರಮ್ಮಂದು ಏನಪ್ಪ ಅಂದರೆ ಜಾತ್ರೆ ಟೈಮಲ್ಲಿ ಏನು ಮಾಡಿರಲ್ಲ. ನಮ್ಮ ಮನೆಯಲ್ಲಿ ಅದೇ ನಾವು ಹೋದಾಗೇನೆ ಅವಾಗೇ ಇಟ್ಕೋತಾರೆ. ನೋಡಿ, ಈಗ ನಮ್ಮ ಅಣ್ಣನ ಮಗ ಪೂಜೆ ಮಾಡ್ತಾ ಇರೋದಾನೆ. ಅದು ಅಲ್ಲಿ ಆ ಕಡೆ ಲಾಸ್ಟಲ್ಲಿ ಇಟ್ಟಿರೋದು. ಮತ್ತು ಅದೇ ಒಂಥರ ಇದ್ರ ಥರದ್ದು ಮಗೆ ಅದು ನನಗೂ ಗೊತ್ತಾಗಿಲ್ಲ. ಮಗೆನಲ್ಲಿ ಇದೆಲ್ಲ ರೆಡಿ ಮಾಡಿ ಇಟ್ಟಿರೋದು. ಅಲ್ಲಿಗೆ ಬೇವಿನ ಮರದಮ್ಮ ಆಯ್ತಲ್ಲ, ನಾಡ್ಮರಮ್ಮ ಅಂತಾರೆ, ಬೇವಿನ ಮರದಮ್ಮ ಅಂತಲೂ ಅಂತಾರೆ. ಎರಡೂ ಕೂಡ ಅಂತಾರೆ. ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ನಾವು ಈ ಥರ ನಾವು ಮಾಡ್ತೀವಿ. ನೋಡ್ತಾ ಇದ್ದಾರಲ್ಲ, ಈಗ ನಾನು ಕೂಡ ಪೂಜೆ ಮುಗಿಸ್ತೀನಿ. ಅದಾದಮೇಲೆ ನೋಡಿ ಹಡ್ಬಿದ್ದು ಹಂಗೆ ನಮ್ಮ ಅತ್ತೆನೂ ಕೂಡ ಬಂದರು ಪೂಜೆ ಮಾಡೋದಕ್ಕೆ ಅಂತ ಹೇಳಿ.
ನಾವು ಅಲ್ಲೂ ಹೇಗೆ ಮಾಡ್ತೀವಿ ಅಂತ ಹೇಳಿ ಒಂದ್ಸಲ ವಿಡಿಯೋ ನೋಡಿ. ಹಂಗೆ ನಾನು ಕೇಳ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ, ಹಂಗೆ ಯಾರಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಮರಿತೀರಾ ಫಾಲೋ ಮಾಡಿ. ನೋಡ್ತಾ ಇದ್ದೀರಲ್ಲ, ಹೀಗೆ ನಮ್ಮ ಅತ್ತೆನೂ ಕೂಡ ಪೂಜೆ ಮಾಡಿಬಿಟ್ಟು ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ಬೇಗ ಅಂದರೆ ಆದಷ್ಟು ನಾವು ಬೇಗನೆ ಬೆಳಗ್ಗೆನೇ ಮಾಡ್ತಾ ಇದ್ವಿ. ಏನಪ್ಪ ಅಂದ್ರೆ ಆಲೆ ಹಂಗೂ ಅಷ್ಟು ಬೇಗ ಮಾಡ್ತಾ ಇದ್ರು ಟೈಮ್ ಆಲೆ 9:30 9:45 ಆಗೇ ಹೋಯ್ತು. 9 ಗಂಟೆಗೆ ನಾವು ಪೂಜೆ ಮಾಡೋದಕ್ಕೆ ಶುರುವಾದ್ರೂ ಎಷ್ಟೊಂದು ಜನ ಇರೋದಲ್ವಾ, ಎಲ್ಲರೂ ಕೂಡ ಪೂಜೆ ಮುಗಿಸೋ ಅಷ್ಟರಲ್ಲೇ ನಾವು 9:45 10 ಆಗೇ ಹೋಯ್ತು. ಲಾಸ್ಟ್ ಇದೆಲ್ಲ ಪೂಜೆ ಮುಗಿಸ್ಕೊಂಡು ಲಾಸ್ಟು ನಮ್ಮ ಅತ್ತಿಗೆನೂ ಎದುರೆತ್ಬಿಟ್ಟು ಆರತಿನ ಎದುರೆತ್ತಿದಾದ್ಮೇಲೆ ನಾವು ಕೋಳಿ ಆಚೆ ಇಲ್ಲಿ ಒಪ್ಪಿಸ್ಕೊಂಡು ಬಾಗ್ಲಲ್ಲಿ ಹೋಗಿ ಕೋಳಿ ಕುಯ್ದ್ಬಿಟ್ಟು ನಾವು ಮತ್ತೆ ಅಲ್ಲಿಗೆ ಹೊಲದಲ್ಲಿ ಹೋಗ್ಬೇಕಲ್ಲ ಅಂತ ಹೇಳಿ ಬೇಗ ಮುಗಿಸ್ಕೊಂಡ್ವಿ. ನೋಡಿ ಇಲ್ಲಿ ಇನ್ನೂ ನನ್ನ ಮಗಳು ಇನ್ನೂ ಕೈಯೇ ಮುಗ್ದಿರಲಿಲ್ಲ. ಆಮೇಲೆ ಲಾಸ್ಟಿಗೆ ಅವಳನ್ನ ಕರೆದ್ಬಿಟ್ಟು ಬಾಯಲ್ಲಿ ಅಂತೇಳಿ ಕೈ ಮುಗಿಸ್ದೆ. ನೋಡಿ ಹಣೆಗೆ ಇಟ್ಕೊಂಡಿರಲಿಲ್ಲ ಅವಳು, ಹಂಗೆ ಪೂಜೆ ಮಾಡ್ತಾ ಇದ್ದಿದ್ದು. ಅಂದರೆ ಎಲ್ಲರೂ ಕೂಡ ಇಷ್ಟೊಂದು ಜನ, ಎಲ್ಲರೂ ನಾವೆಲ್ಲ ಜಾಸ್ತಿ ಜನನೇ ಇದ್ವಿ. ಎಷ್ಟಿದ್ವಿ 10 ಜನನೇ ಇದ್ವಿ ಅನಿಸುತ್ತೆ. ಅಷ್ಟು ಜನನೂ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆ ಮಾಡೋ ಅಷ್ಟೆಲ್ಲ ಆಯಿತು ಟೈಮು. ನೋಡ್ತಾ ಇದ್ದೀರಲ್ಲ, ಹಂಗೂ ಬೇಗನೆ ಮಾಡ್ಕೊಂಡ್ವಿ, ಆದಷ್ಟು ಬೇಗನೆ ಮಾಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಲಾಸ್ಟ್ ಇವಾಗ ನನ್ನ ಮಗಳ ಪೂಜೆ ಆದಮೇಲೆ ನಮ್ಮ ಅತ್ತಿಗೆನೂ ಕೂಡ ಆರತಿನ ಎದುರೆತ್ಬಿಟ್ಟು ಈಗ ನಾವು ಆಚೆ ಹೋಗಿ ಕೋಳಿನ ಕುಯ್ಕೊಂಡು ಈಗೆಲ್ಲ ಹೊಲದಲ್ಲಿ ಹೋಗ್ತೀವಿ. ಹೊಲದಲ್ಲಿ ಅಂದರೆ ನಮ್ಮೂರಿನ ವಾತಾವರಣನೇ ಅಂತ ಅಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ನಮ್ಮೂರಿನ ವಾತಾವರಣ ಅಂತೂ. ನೋಡ್ತಾ ಇದ್ರಲ್ಲ, ಈ ಹೊಲಕ್ಕೆ ಬಂದ್ವಿ. ಏನಪ್ಪ ಇದೆಲ್ಲ ಸಾದ್ರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಹೊಲದಲ್ಲಿ ಈ ಥರ ಹಂಗೆ ಅಡಿಕೆ ಗಿಡ ಮತ್ತು ಇದೇನಪ್ಪ ಬಾಳೆ ಗಿಡ ಇದೆಲ್ಲ ಹಾಕಿದ್ದಾರೆ. ಇದು ಮೇಕೆಗೆ ಸೊಪ್ಪು ಬರುತ್ತಲ್ಲ, ಆ ಸೊಪ್ಪು ಇದೆಲ್ಲ ಹಾಕಿದ್ದಾರೆ. ಅಂದರೆ ಫಸ್ಟೇ ಒಂದಿನ ಬಂದು ಕ್ಲೀನ್ ಮಾಡಬೇಕಿತ್ತು, ಮಾಡಿರಲಿಲ್ಲ. ನೋಡಿ ಇಲ್ಲಿ ಬೇವಿನ ಮರ ದೊಡ್ಡದಿತ್ತು, ಮರ ಇತ್ತು, ದೊಡ್ಡ ಮರ ಇತ್ತು. ಇಲ್ಲಿ ಅಡಿಕೆ ಗಿಡ ಹಾಕೋವಾಗೆಲ್ಲ ಅದೇ ಟ್ರಂಚ್ ತೆಗ್ದಾಗೆಲ್ಲ ಅದನ್ನ ತೆಗ್ದಾಕ್ಬಿಟ್ರು ಅಡಿಕೆ ಗಿಡ ಕಟ್ಟೋವಾಗ. ಆದರೂ ಕೂಡ ಚಿಗುರು ಬಂದೈತೆ, ಬೇರಿತ್ತಲ್ಲ, ಸ್ವಲ್ಪ ಬೇರಿದ್ರೂ ಸಾಕು, ಬೇವಿನ ಮರಗಳು ಬಂದ್ಬಿಡುತ್ತೆ. ಅದಕ್ಕೆ ಏನು ಮಾಡಿದ್ವಿ, ಹಂಗೆ ಬಂದಿತ್ತಲ್ಲ, ನಾವು ಹುಡ್ಕೆ ಇರಲಿಲ್ಲ, ಬೇವಿನ ಮರ ಇನ್ನೇನು ಇರುತ್ತೆ ಅಲ್ಲಿ ಅಂದ್ಕೊಂಡ್ವಿ. ಬಂದು ನೋಡಿದ್ರೆ ಇರಲಿಲ್ಲ, ಹಂಗೂ ಕೂಡ ಸಿಕ್ತು ಇಲ್ಲಿ ಬೇವಿನ ಗಿಡ. ಅಷ್ಟರಲ್ಲಿ ಒಂದು ಚಿಕ್ಕದು ಹಂಗೆ ಚಿಗುರು ಹೊಡೆದಿತ್ತಲ್ಲ, ಅದಕ್ಕೇನೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹಿಡ್ಕೊಂಡು, ಅಂದರೆ ಈ ಥರ ಸಂಪ್ರದಾಯನ ಮುಂಚೆ ನಮ್ಮ ಅಜ್ಜಿ ನಡ್ಸ್ಕೊಂಬಂದಿದ್ರು, ಬೇವಿನ ಮರದಮ್ಮಂಗೆ ಅದಕ್ಕೆ ಮಾಡೋದಕ್ಕೆ ಅಂತ ಹೇಳಿ. ಅದನ್ನ ನಮ್ಮಮ್ಮ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮಮ್ಮನೂ ಕೂಡ ನಮ್ಮ ಅತ್ತಿಗೆ ಇಬ್ರು ಕೂಡ ಇದನ್ನೇ ಮಾಡ್ತಾರೆ. ನೋಡಿ ಇಲ್ಲಿಗೂ ಕೂಡ ಕೋಳಿ ಕುಯ್ಬೇಕು, ಹಂಗಾಗಿ ಕೋಳಿನೂ ಇಟ್ಕೊಂಡು ಬಂದ್ವಿ. ಅಲ್ಲೂ ಕೋಳಿ ಕುಯ್ದ್ಬಿಟ್ಟು ಇಲ್ಲಿಗೂ ಕೋಳಿ ಕುಯ್ಯೋದಿಕ್ಕೆ ಅಂತ ಹೇಳಿ ಬಂದ್ವಿ. ಎಲ್ಲರೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಇಲ್ಲಿನ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ಸಖತ್ ಇಷ್ಟ ಇಲ್ಲಿಯ ವ್ಯೂ ಅಂತೂ. ನೋಡ್ತಾ ಇದ್ರಲ್ಲ, ಇದು ಎಲ್ಲ ಸೊಪ್ಪುಗಳು. ಮತ್ತೆ ನೋಡಿ ಅದೇ ಮೇಕೆಗೆ ಹಾಕೋದಿಕ್ಕೆ ಅಂತ ಹೇಳಿ ಸೊಪ್ಪು. ನೋಡಿ ಇದೆ ನಮ್ದು ದೊಡ್ಡದು ಸಪೋಟ ಗಿಡನೂ ಕೂಡ ಇದೆ ಇಲ್ಲೇನೆ ನಮ್ಮ ಹೊಲದಲ್ಲಿ. ಅದನ್ನೇನು ಕೀಳ್ಸಿಲ್ಲ, ಹಂಗೆ ಬಿಟ್ಟಿದ್ದಾರೆ, ಯಾಕಂದ್ರೆ ಮಕ್ಳನ್ನು ಕೂಡ ತಿನ್ನೋದಕ್ಕಾಗುತ್ತೆ, ಹಣ್ಣಲ್ವಾ ಅಂತ ಹೇಳಿ. ದೊಡ್ಡ ಮರನೇ, ದೊಡ್ಡದಾಗೆ ಆಗೈತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಈಗ ಎಲ್ರನ್ನೂ ತೋರಿಸ್ತೀನಿ. ಎಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ, ಎಲ್ಲರೂ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬದ ತರ ಇರುತ್ತಲ್ಲ, ಹಿಂಗೆ ಅದೇ ಟ್ರಂಚಿನ ಮೇಲ್ಗಡಿಕೆ ಎಲ್ಲರೂ ಈಗ ಏನ್ ಮಾಡ್ತಾರೆ, ಎಲ್ಲ ಜಾಗ ವೇಸ್ಟ್ ಮಾಡಲ್ಲ, ಅದಕ್ಕೆ ಎಲ್ಲ ತೊಗರಿ ಗಿಡ ಮತ್ತೆ ಅವರೆ ಗಿಡ ಇದೆಲ್ಲ ಹಾಕೊಂಡು ಜಾಗ ಕವರ್ ಮಾಡ್ಕೊಳ್ಳೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಬಾಳೆ ಗಿಡ, ಇದಕ್ಕೆಲ್ಲದಕ್ಕೂ ಕೂಡ ಈ ತರ ಹಾಕ್ತಾರೆ. ಅಂದ್ರೆ ಎಷ್ಟು ಕಳೆ ಕಿತ್ರೂ ಕೂಡ ಇದ್ರಲ್ಲಂತೂ, ಇವಾಗಂತೂ ಕಳೆ ಅಂತೂ ಎಷ್ಟು ಕಿತ್ರೂ ಬರ್ತಾನೆ ಇರುತ್ತೆ. ಗೊತ್ತಲ್ವಾ, ನೋಡಿ ಈಗ ಹಂಗೆ ಕೂಡ ಆ ಜಾಗ ಮಾಡ್ಕೊಂಡು ಆ ಬೇವಿನ ಗಿಡದಕ್ಕೆನೆ ಮಾಡ್ತಾ ಇದೀವಿ. ಹಂಗೂ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಮ್ಮನು. ನೋಡಿ ಹೀಗೆ ನಮ್ಮ ಅತ್ತೆ ಅಷ್ಟರಲ್ಲಿ ಅಲ್ಲೇ 10 ಗಂಟೆಗೆ ಅಲ್ಲೇ ಬಿಸಿಲಂತೂ ಉರ್ದೋಗ್ತಾ ಇತ್ತು. ಅದಕ್ಕೆ ನಮ್ಮ ಅತ್ತೆ ನೋಡಿ ತಲೆ ಮೇಲೆ ಸೆರಗ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅತ್ತೆನೂ. ಎಲ್ಲರೂ ಎಲ್ಲ ಗಿಡದ ಬುಡ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಬಿಸಿಲು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿಗೆ ಎಲ್ಲ ನೀರು ಎಲ್ಲ ಎತ್ಕೊಂಡು ಇಲ್ಲಿಗೆ ಬಂದ್ವಿ. ಅಂದ್ರೆ ನಮ್ಮ ಮನೆಯಿಂದ ಜಾಸ್ತಿ ಏನು ದೂರ ಏನಿಲ್ಲ, ನಮ್ಮ ಮನೆಯಿಂದ ಅಲ್ಲೇ ಕಾಣುತ್ತೆ. ನಮ್ಮ ಮನೆಗೂ ಮತ್ತೆ ಇದೆ ನಮ್ಮ ಹೊಲದಲ್ಲೇನೆ ರೋಡು, ಆ ಕಡೆ ನಮ್ಮ ಮನೆ, ರೋಡಿಂದ ಈ ಕಡೆ ಇಲ್ಲಿ ಪೂಜೆ ಮಾಡ್ತಾ ಇದೀವಿ ಅಷ್ಟೇನೆ. ಇಲ್ಲೂ ಕೂಡ ಇದೇ ರೀತಿ ಕೋಳಿನ ಒಪ್ಪಿಸ್ಕೊಂಡು ಕೋಳಿನ ಕುಯ್ದ್ಬಿಟ್ಟು ಎಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡೋದು ಇದಿರುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿಗೆ ಮೊಸರನ್ನ ತರ್ತೀವಿ. ಅಲ್ಲಿ ಏನಂದ್ರೆ ನಾವು ಬರೀ ಪೂಜೆ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಊಟ ಮಾಡ್ಬಿಟ್ಟು ಎಲೆ ಎಸ್ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಮೊಸರನ್ನ ಎಲ್ಲ ತಂದಿರ್ತೀವಿ. ಇಲ್ಲೇನೆ ಎಲ್ಲ ಎಲೆನು ಕಟ್ ಮಾಡ್ಕೊಂಡು ತಂದಿರ್ತೀವಿ. ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬಿಟ್ಟು ಹೋಗ್ಬೇಕು ಅಂತ. ಎಷ್ಟಾದ್ರೂ ಸರಿ, ಸ್ವಲ್ಪ ಆದ್ರೂ ಸರಿ ತಿಂದ್ಬಿಟ್ಟೆ ಹೋಗ್ಬೇಕಂತೆ. ನಾವು ಚಿಕ್ಕ ಹುಡುಗರಿಂದನೂ ಹಂಗೆ ಮಾಡ್ಕೊಂಡ್ ಬಂದಿರೋದು.
ಅದಕ್ಕೆ ಅದೇ ತರಾನೇ ಎಲ್ಲ ಮಾಮೂಲಿ ಎಲ್ಲ ತಗೊಂಡ್ಬಂದು ಇಲ್ಲೇ ಊಟ ಮಾಡಿ ಎಲ್ಲ ಇಲ್ಲೇ ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ. ನೋಡ್ತಾ ಇದೀರಲ್ಲ, ದೇವ್ರಿಗೆ ಹಾಕಿ ಮಾಡೋದಲ್ವಾ, ಈ ವಿಡಿಯೋ ಹಾಕ್ಬಾರ್ದು ಕುಯ್ಯೋದನ್ನ ನೋಡಿ. ಹೀಗೆ ಎಲ್ಲ ಇಲ್ಲೇ ನಿಂತ್ಕೊಂಡಿದ್ದೀವಿ. ಅವಳೊಂದು ನನ್ನ ಮಗಳು ಅಲ್ಲೇ ಸಾಕಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಅತ್ತೆನ ನೋಡಿ ಹೇಗೆ ಕೂತಿದ್ದಾರೆ ನೋಡಿ. ಎಲೆ ಎಲ್ಲ ತಂದು ಇಟ್ಕೊಂಡಿದ್ದೀವಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಈಗೆಲ್ಲ ಬೇಗ ಬೇಗ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಡ್ತೀವಿ. ಅಷ್ಟರಲ್ಲಿ ಬೆಳಗನ್ ಮಂಗ್ಲಾರ್ತಿ ಮಾಡ್ಬಿಡ್ಲಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂತೀವಿ. ನಮ್ಮ ಅಣ್ಣನ ಮಗ ಗಂಟೆ ಆಡ್ಸ್ಕೊಂಡು ನೋಡಿ. ಅಂದ್ರೆ ಇವನಿಗೆ ಗಂಟೆ ಆಡಿಸ್ಕೊಂಡು ಪೂಜೆ ಮಾಡೋದು ಅಂತ ಅಂದ್ರೇ ಇಷ್ಟ ಅವನಿಗಂತೂ. ಅಂದ್ರೆ ನಮಿಗೂ ಕೂಡ ಈ ತರ ಗಂಟೆ ಆಡ್ಸೋದಕ್ಕೆ ಬರೋದೇ ಇಲ್ಲ. ಅವನ್ನೇ ನೀಟಾಗಿ ಗಂಟೆ ಆಡಿಸ್ಕೊಂಡು ನೀಟಾಗಿ ಪೂಜೆ ಮಾಡ್ತಾನೆ. ನಾನು ಪೂಜೆ ಮಾಡುವಾಗಂತೂ ಯಾರ ಕೈಗಾದ್ರೂ ಒಬ್ರು ಮಕ್ಳ ಕೈ ಕೊಟ್ಬಿಡ್ತೀನಿ ಗಂಟೆ ಆಡಿಸೋದಕ್ಕೆ. ನನ್ನ ಕೈಲ ಗಂಟೆ ಆಡಿಸ್ಕೊಂಡು ಪೂಜೆ ಮಾಡೋದಕ್ಕೂ ಬರಲ್ಲ. ನೋಡ್ತಾ ಇದಾರಲ್ಲ, ಈಗ ಎಷ್ಟು ಚೆನ್ನಾಗಿ ಪೂಜೆನೂ ಅವನು ಕೂಡ ಪೂಜೆ ಮಾಡ್ದ. ಕೊಡಕಂತ ನೋಡಿ, ಎಲ್ರು ಕೂಡ ಪೂಜೆ ಆಯ್ತು, ಎಲ್ಲ ಊಟಕ್ಕಲ್ಲೇ ಕೂತ್ಕೊಂತಾ ಇದಾರೆ. ಇಲ್ಲಿಗೆ ಊಟ ಕೊಟ್ಟಿದೀವಿ, ಅಲ್ಲೇ ಕೂಡ ತಿಂತಾ ಇದಾರೆ ನೋಡಿ. ಎಲ್ಲ ತಿಂದ ಅಲ್ಲೇ ಎತ್ತಾಗ್ತಾ ಇದಾರೆ. ಮಗಳು ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದಾರೆ. ಅಂದ್ರೆ ಅಡಿಗೆ ಎಲ್ಲ ಈ ಕೋಳಿ ಕುಯ್ದಿರ್ತೀವಲ್ಲ, ಈ ಅಡಿಗೆದೆಲ್ಲ ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಇನ್ನೊಂದು ವಿಡಿಯೋದಲ್ಲಿ ಅಡಿಗೆ ಯಾವ ರೀತಿ ಮಾಡಿದ್ವಿ ಏನು ಅಂತ ಹೇಳಿ ಇನ್ನೊಂದು ವಿಡಿಯೋನು ಕೂಡ ನೆಕ್ಸ್ಟ್ ಹಾಕ್ತೀನಿ. ಆ ವಿಡಿಯೋದಲ್ಲೂ ಕೂಡ ನೋಡಿ. ಇದು ಕೋಳಿ ಕುಯ್ದಿರೋದು, ದೇವ್ರ ಪೂಜೆ, ಅದು ಅಷ್ಟು ಮಾತ್ರನೇ ವ್ಲಾಗ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಮಾಮೂಲಿ ಅಡಿಗೆ ಮಾಡೋದನ್ನ ಹಾಕ್ತೀವಿ. ನಾವು ಅಡಿಗೆ ಮಾಡೋ ಅಷ್ಟ್ರಲ್ಲಿ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಷ್ಟ್ರಲ್ಲಿ ಹೆಂಗೂ ಸರಿ ಹೋಗುತ್ತಲ್ಲ, ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ತಿಂದಿದ್ರು ಸಾಕಲ್ಲ. ಮೊಸರನ್ನ ಎಲ್ಲ ಇಲ್ಲಿಗೆ ತಂದಿದ್ವಲ್ಲ, ಇಲ್ಲೇ ತಿಂದ್ರು. ಏನು ಬೇಡ ಹೇಳು, ಇಲ್ಲಿ ಕೂತಿದೀಯಾ? ಚೆನ್ನಾಗೈತೆ ನೆಳ್ಳೊಳ್ಳೆ ಅವನ್ಗೆ ತರುಗೆ. ಚೆನ್ನಾಗೈತೆ ಹೇಳು. ಮುಂಚೆ ಏನಪ್ಪಾ ಅಂದ್ರೆ ಎಲ್ಲ ಕಾಕ್ಟ ಗಿಡ ಇತ್ತು. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹಂಗೂ ಮನೆ ಕಡೆ ಹೋಗ್ತಾ ಇದೀವಿ. ಮುಂಚೆ ಇಲ್ಲಿ ಪೂಜೆ ಮಾಡೋವಾಗ ಮುಂಚೆ ಕಾಕ್ಟ ಗಿಡ ಹಾಕಿದ್ದಲ್ವಾ, ಹಂಗಾಗಿ ನೆಲ ಎಲ್ಲ ಕರೆಕ್ಟಾಗಿ ಸಮವಾಗೇ ಇತ್ತು. ಹಂಗಾಗಿ ನಾವೆಲ್ಲ ಅಲ್ಲೇ ನೀಟಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಈಗೂ ಏನು ಮಾಡೋಕ್ಕಾಗಲ್ಲ, ಆದ್ರೂ ಕೂಡ ಊಟ ಮಾಡ್ಲೇಬೇಕಲ್ಲ ಅಲ್ಲೇ ಕೂತ್ಕೊಂಡು ಅಂತ ಹೇಳಿ ಅಲ್ಲಲ್ಲೇ ಒಂದೊಂದ್ ಸ್ವಲ್ಪ ಜಾಗ ಮಾಡ್ಕೊಂಡು ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಇನ್ನು ಅಡಿಗೆ ಮಾಡೋ ಅಷ್ಟ್ರಲ್ಲೆಲ್ಲ ಅದಕ್ಕೆ ಚಿಕನ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಬರಕ್ ಹೋಗ್ತಾರೆ ಇವಾಗ ನಮ್ಮಣ್ಣ. ಕ್ಲೀನ್ ಮಾಡಿಸ್ಕೊಂಡು ಅಷ್ಟ್ರಲ್ಲೂ ಕೂಡ ಈಗ ಮೊಸರನ್ನ ತಿಂದಿರ್ತಾರಲ್ಲ, ಅದ್ರಲ್ಲಿ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾವೂನು ಅಲ್ಲೇ ಅದಕ್ಕೆ ಊಟ ಅಲ್ಲೇ ಮೊಸರನ್ನ ಕೊಟ್ಬಿಟ್ವಿ ನೋಡಿ. ನಮ್ಮ ಪಾಪು ಕೂಡ ಮನೆಯಲ್ಲಿ ಬಿಟ್ಟು ಹೋಗಿದ್ವಿ, ಓಡ್ ಬಂದ್ಬಿಡ್ತದ್ದು ರೋಡಿಗೆ. ಇಷ್ಟೇ ದೂರ, ಏನ್ ಜಾಸ್ತಿ ಏನ್ ದೂರ ಇಲ್ಲ ನಮ್ಮನೆ ಇಲ್ಲಿಗೂ ಅಲ್ಲಿಗೂ ನೋಡಿ. ಇದು ಯಾವ ತರ ಬಾಳೆಗೊನೆ ಅಂತಂದ್ರೆ, ಇದು ಪಚ್ಚ ಬಾಳೆಗೊನೆ ಬರುತ್ತಲ್ಲ, ಮಾಮೂಲಿ ಚುಕ್ಕೆ ಬಾಳೆಗೊನೆ. ಇನ್ನ ಅದು ಬಲಿಬೇಕು, ಬಲ್ತಿಲ್ಲ ಇನ್ನೂ. ಬಲ್ತ್ರೆ ಇನ್ನೂ ದಪ್ಪ ಆಗುತ್ತೆ ನೋಡಿ. ಇವೆಲ್ಲ ಬಾಳೆ ಗಿಡಗಳು ನಮ್ಮವ್ವ ಲೈನಿಂದು. ನೋಡ್ತಾ ಇದ್ರಲ್ಲ, ಪರಂಗಿ ಗಿಡ ನೋಡಿ, ಬಳ್ಳಿ ಪರಂಗಿಕಾಯಿ ಇದು. ಇನ್ನ ಪರಂಗಿಕಾಯಿ ಇನ್ನ ಬಲಿಬೇಕು, ಇನ್ನ ಬಲ್ತಿಲ್ಲ, ಇನ್ನ ಚಿಕ್ಕದದು ನೋಡಿ. ಇದೆಲ್ಲ ನಮ್ಮ ಮನೆ ಮುಂದೆ ಇರೋದು ವಾತಾವರಣ ಈ ತರ ನೋಡ್ತಾ ಇದ್ರಲ್ಲ. ಇದೇ ನಮ್ಮ ಮನೆ ಬಾಗಿಲಿಗೆ ಬಂದ್ವಿ. ಎಲ್ರೂ ಕೂಡ ಬಂದ್ಮೇಲೆ ಇನ್ನೇನು ಮಾಮೂಲಿ ಇದೆಯಲ್ಲ, ಈಗೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ನಾನ್ ವೆಜ್ಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ ನೋಡಿ. ಇಲ್ಲೂ ಒಂದು ಪರಂಗಿ ಗಿಡ ಇದೆ, ಜೊತೆಗೆ ಇನ್ನೊಂದು ದಾಳಿಂಬೆ ಗಿಡನೂ ಇದೆ ನೋಡಿ. ಇದು ದಾಳಿಂಬೆ ಗಿಡ ಹೂ ಬಿಟ್ಟಿದೆ, ಇನ್ನ ಕಾಯಿ ಆಗಿಲ್ಲ. ಎಲ್ಲ ಒಂದೊಂದು ಪೀಚು ಕೂಡ ಆಗಿರ್ಬೇಕು. ಇದೆಲ್ಲ ರಾಗಿ ತೆನೆ, ಇನ್ನು ರಾಗಿ ತೆನೆ ಎಲ್ಲ ಒಣಗಿಲ್ಲ, ಒಣಗಬೇಕು ನೋಡಿ. ಸ್ವಲ್ಪ ಒಣಗಬೇಕು ನೋಡಿ. ಎಲ್ಲ ಮಲ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ನಮ್ಮಮ್ಮ ಹಿಡ್ಕೊಂಡು ಎಲ್ಲ ಕಟ್ಟಿದ್ದಾರೆ. ಹಂಗೂನು ಎಲ್ಲ ಮಲ್ಕೊಂಡಿತ್ತಲ್ಲ, ನೀರ್ ಬಿಟ್ಟಾಗೆಲ್ಲ ಎಲ್ಲ ಕೊಳ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮತ್ತೆ ಹಿಡ್ಕೊಂಡೆಲ್ಲ ಕಟ್ಟಿದ್ದಾರೆ. ಯಾವ್ದಾದ್ರು ಗಾಳಿಗೆಲ್ಲ ಮಲ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನೋಡ್ತಾ ಇದ್ದಾರಲ್ಲ,
ಇಲ್ಲಿ ಇದು ಸರ್ವಸಿದ್ಧಿ ಗಿಡ ಅಂತ ನೋಡಿ. ಇದು ಅರ್ಧ ಸ್ವಲ್ಪ ತೆನೆ ಇನ್ನ ಬಲ್ತಿಲ್ಲ, ಇದು ಇನ್ನು ಬಲಿಬೇಕು ಇದೊಂದು ಸ್ವಲ್ಪ. ಇಲ್ಲಿ ನೋಡಿ ಕರುನ ಇಲ್ಲೇ ನಮ್ಮ ಮನೆ ಪಕ್ಕ ಮಾವಿನ ಗಿಡ ಇದೆ, ಮಾವಿನ ಗಿಡದಡೆ ಕಟ್ಟಿರೋದು ಇಲ್ಲೇನೆ ಕರುನ, ಹಸು ಕರುನ ನೋಡ್ತಾ ಇದ್ರಲ್ಲ ಇಲ್ಲೇ ಕಟ್ಟಿರೋದು. ಇಲ್ಲಿ ನಮ್ಮ ಮಕ್ಳಿಗೆ ಅಂದ್ರೆ ಈ ತರ ಅಂತೂ ತುಂಬಾ ಇಷ್ಟ, ನಮ್ಗೂನು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆ ಕಡೆ ಅಂತೂ ಅಂದ್ರೆ ಬಿಸಿಲುಗಂತೂ ನಾವಂತೂ ಇಲ್ಲೇ ಬಾಗ್ಲಲ್ಲೇ ಕುತ್ಕೊಳ್ತೀವಿ, ಮನೆ ಬಾಗ್ಲಲ್ಲೇನೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ತಣ್ಣು ಗಾಳಿ ಬರುತ್ತೆ. ಹಂಗಾಗಿ ನೋಡಿ ಅಲ್ಲೇ ಮನೆ ಬಾಗ್ಲಲ್ಲೇ ಕುತ್ಕೊಂಡು ಅಲ್ಲೇ ಬೆಳಗಿನ ಸಂಜೆ ತನಕ ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತೀವಿ, ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ. ನೋಡ್ತಾ ಇದ್ರಲ್ಲ ಇನ್ನು ಮಾವಿನಕಾಯಿ ಇನ್ನೂ ದಪ್ಪ ಆಗಿಲ್ಲ, ಇನ್ನು ಬಲಿಬೇಕು ಅಂದ್ರೆ ಇನ್ನೂ ತುಂಬಾ ದಪ್ಪ ಆಗುತ್ತೆ ಇವೆಲ್ಲ ಮಾವಿನಕಾಯಿಗಳು. ಅದನ್ನೇ ಅಲ್ಲೇ ಕಿತ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು ಹುಡುಗರು. ಇನ್ನ ದಪ್ಪ ಆಗುತ್ತೆ ಬಾರೋ. ನೋಡ್ತಾ ಇದ್ರಲ್ಲ ಹೇಗಿದೆ ನಮ್ಮ ಮನೆ ಪಕ್ಕ, ಇದೊಂದ್ ಕಡೆ ಆ ಕಡೆ ಅದೊಂದ್ ಕಡೆ ಇರೋದು. ಇದು ದೇವ್ರ ಮನೆ ಬಾಗ್ಲು ಈ ಕಡೆ ಒಂದ್ ಕಡೆ ಇರೋದು. ನೋಡ್ತಾ ಇದ್ರಲ್ಲ ಮನೆ ಮುಂದೆ ಮನೆ ಪಕ್ಕ ಇದು ಆ ಕಡೆ ಸೈಡು, ನಾವೀಗ ಆ ಕಡೆ ಅಲ್ಲಿ ಹೋಗಿದ್ದು. ಇದು ನೋಡ್ತಾ ಇದ್ದೀರಲ್ಲ ನೋಡಿ, ಇದೆಲ್ಲ ನಮ್ಮ ಮನೆ ಪಕ್ಕದ ಇದೆಲ್ಲಾನು ಎಲ್ಲ ಆಯ್ತು. ಆಮೇಲೆ ಇನ್ನೊಂದು ಈ ಮಾವಿನ ಗಿಡದಲ್ಲೂ ಮಾವಿನಕಾಯಿ ಬಿಟ್ಟಿತ್ತು. ನನ್ನ ಮಕ್ಳಂತೂ ಇಲ್ಲಿ ಈ ಮಾವಿನಕಾಯಿ ನೋಡೋಣ ಅಂತಂದ್ರೆ ಇಲ್ಲಿ ಎಲ್ಲ ಕೆಳಗಡೆನೆ ಕೈಗೆ ಎಟ್ಕೋತಲ್ಲ ಮಾವಿನಕಾಯಿ, ಹಂಗಾಗಿ ಇವ್ರಿಗೂ ಒಂಥರ ಖುಷಿ ಇದು ಮಾವಿನಕಾಯಿನ ನೋಡೋದಿಕ್ಕೆ ಅಂತ ಹೇಳಿ. ಅಂದ್ರೆ ಅವ್ರು ಕಿತ್ಕೊಳ್ಬೇಕು ಅನ್ನೋದು ಅವ್ರಿಗೂ ಆಸೆ. ಅವ್ರಿಗೂ ನೋಡಿ ಈಗ ಇದನ್ನು ಕೂಡ ನೋಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೇಳಿ ನೋಡೋದಕ್ಕೆ ಅಂತ ಕರ್ಕೊಂಡು ಬಂದೆ ತೋರ್ಸೋದಕ್ಕೆ. ನೋಡಿ ಮಾವಿನಕಾಯಿ ಇನ್ನೂ ದಪ್ಪ ಆಗಬೇಕು, ಅಂದರೆ ಇದು ಯಾವ ಥರ ಮಾವಿನಕಾಯಿಗಳು ಅಂತಲೂ ನಮಗಂತೂ ಗೊತ್ತಿಲ್ಲ. ಮಾಮೂಲಿ ಬಿಟ್ಟಿದೆ ಅಷ್ಟೇ. ಯಾವ ಥರ ಮಾವಿನಕಾಯಿ ಒಂದೊಂದು ಮಲ್ಗೋಬ ಬಾದಾಮ್ ಆ ಥರ ಎಲ್ಲ ಅಂತಾರಲ್ಲ, ಆ ಥರ ಯಾವುದು ಅಂತ ಗೊತ್ತಿಲ್ಲ. ಇವು ಮಾಮೂಲಿ ಸುಮ್ಮನೆ ಮಾವಿನಕಾಯಿ ಅಷ್ಟೇ, ನಮ್ಗದೇ ಗೊತ್ತಿರೋದು. ನೋಡಿ ಒಂದೊಂದು ಆ ಕಡೆಯಿಂದ ಹಿಂಗೆ ತೆಂಗಿನ ಗಿಡನು ಮಧ್ಯ ಒಂದೊಂದು ತೆಂಗಿನ ಗಿಡನೂ ಇದೆ. ಇದೇ ದೇವ್ರ ಮನೆ ಬಾಗ್ಲು. ಇದು ನಮ್ಮ ಮನೆದು ಈ ಕಡೆ ಇನ್ನೊಂದು ದೇವ್ರ ಮನೆನೂ ಕೂಡ ಇದೆ. ದೇವ್ರ ಮನೆ ಬಾಗ್ಲು ಈ ಕಡೆ ಸಪ್ರೇಟ್ ಇದೆ ಅದು. ನೋಡಿ ಇನ್ನು ಕೋಳಿ ಕುಯ್ದಿರೋದು ಚೂರಿ ಎಲ್ಲ ಇನ್ನ ಹಂಗೆ ಇಟ್ಟಿದ್ದೀವಿ. ಇನ್ನು ಮೊಸರನ್ನಕ್ಕೆಲ್ಲ ತೊಗೊಂಡೋಗಿದ್ವಲ್ಲ ಬಟ್ಲು, ಇನ್ನೆಲ್ಲ ಏನು ತೊಳೆದೇ ಇಲ್ಲ, ಎಲ್ಲ ಹಂಗಂಗೆ ಇಟ್ಟಿದ್ದೀವಿ. ಮತ್ತೆ ಒಳಗಡೆ ಬಂದೆ ನೋಡೋಣ ಎಲ್ಲ ಏನು ಮಾಡ್ತಾವ್ರೆ ಅಂತ ಹೇಳಿ ಬಂದರೆ ಅಷ್ಟರಲ್ಲಿ ಆಲೆ ನಮ್ಮ ಅತ್ತಿಗೆ ಅಂಗನವಾಡಿಗೆ ಹೋಗೋದಕ್ಕೆ ಅಂತೇಳಿ ಆಲೆ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ಟೈಮ್ ಆಗುತ್ತೆ ಅವ್ರಿಗೂ ಹೋಗೋದಕ್ಕೆ ಅಂತೇಳಿ. ಅವ್ರು ಹೋಗೋ ಅಷ್ಟರಲ್ಲಿ 10:30 ಹೋಗ್ಬೇಕಲ್ಲ, ಹಂಗಾಗಿ ಅಷ್ಟರಲ್ಲೆಲ್ಲ ಕೆಲಸ ನಾವು ಪೂಜೆ ಮುಗಿಸ್ಬಿಟ್ಟಿದ್ದು. ಬರೋ ಅಷ್ಟರಲ್ಲೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ, ಅಷ್ಟರಲ್ಲಿ ಬೇಗ ಬರ್ಬೋದು ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಆಲೆ ನಮ್ಮ ಅತ್ತಿಗೆನೂ ರೆಡಿಯಾಗಿ ಹೋಗ್ತಾ ಇದ್ರು ಅಂಗನವಾಡಿಗೆ ಅಂತ ಹೇಳಿ. ಬೇಗ ಓ ಈ ತರ ಆ ತರ ಟ್ರೆಂಡ್ ಹೇಳು ಸೀರೆಗಳೆಲ್ಲ ನೋಡ್ತಾ ಇದ್ದೀರಲ್ಲ. ಇದೆ ಅಂದ್ರೆ ನಮ್ಮ ಮನೇಲಿ ನಮ್ಮ ಅತ್ತಿಗೆ ಮಾಡೋ ತಂಬಿಟ್ಟು ನಮ್ಗೆ ತುಂಬಾ ಇಷ್ಟ. ನಾವೇ ಖಾಲಿ ಮಾಡಕ್ ಬಿಡ್ತೀವಿ ತಂಬಿಟ್ಟು ಮಾತ್ರನ. ತುಂಬಾ ಚೆನ್ನಾಗಿತ್ತು. ಸರಿ ಬರೋಗು. ನೋಡಿ ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳಿ, ನಮ್ಮ ಊರಿನ ವ್ಲಾಗ್ ಹೇಗಿದೆ ಅಂತ ಹೇಳಿ ನೋಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನಿನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.